ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಭಾರತದ ಇತಿಹಾಸದಲ್ಲಿ ತಂದೆಗಿಂತಲೂ ಕಠಿಣ, ಶತ್ರುವಿಗಿಂತಲೂ ಧೈರ್ಯಶಾಲಿ ಹಾಗೂ ಮರಣಕ್ಕಿಂತಲೂ ಅಚಲವಾದ ಒಬ್ಬ ಮಹಾವೀರನಿದ್ದರೆ ಅವರು ಛತ್ರಪತಿ ಸಂಭಾಜಿ ಮಹಾರಾಜರು. ಶಿವಾಜಿ ಮಹಾರಾಜರ ಪುತ್ರ. ಕತೆ ಕೇವಲ ಒಂದು ರಾಜನ ಕಥೆಯಲ್ಲ, ಇದು ಸ್ವಾಭಿಮಾನ, ಧರ್ಮ ಮತ್ತು ದೇಶ ಪ್ರೇಮಕ್ಕಾಗಿ ಮರಣವನ್ನೇ ಗೆದ್ದ ಯೋಧನ ಕತೆ. ಸಂಭಾಜಿ ಮಹಾರಾಜರು 1657ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರನಾಗಿ ಜನಿಸುತ್ತಾರೆ. ತಾಯಿ ಸಾಯಿಬಾಯಿ. ದುರದೃಷ್ಟವಶಾತ್ 2 ವರ್ಷದ ಮಗುವಾಗಿದ್ದಾಗಲೇ ತಾಯಿ ಸಾಯಿಬಾಯಿ ಮರಣವನ್ನು ಹೊಂದುತ್ತಾರೆ. ನಂತರ ಇವರ ಅಜ್ಜಿ ಜೀಜಾಬಾಯಿ ಇವರನ್ನು ಸಾಕುತ್ತಾರೆ. ಸಂಭಾಜಿ ಸಾಮಾನ್ಯ ಯೋಧನಾಗಿರಲಿಲ್ಲ, ಬದಲಿಗೆ ಅಸಾಧಾರಣ ಬುದ್ಧಿವಂತ ಹಾಗೂ ಬುದ್ಧಿಭೂಷಣಂ ಎಂಬ ಗ್ರಂಥವನ್ನು ಸಹ ರಚಿಸಿದ್ದರು. ಇವರ ಧೈರ್ಯ ಹಾಗೂ ತೀಕ್ಷ್ಣ ಸ್ವಭಾವ ಎಲ್ಲರಲ್ಲೂ ಭಯವನ್ನುಂಟು ಮಾಡುತ್ತಿತ್ತು. ಛತ್ರಪತಿ ಶಿವಾಜಿ ಮಹಾರಾಜರ ನಿಧನದ ನಂತರ ಮರಾಠ ಸಾಮ್ರಾಜ್ಯದಲ್ಲಿ ಒಳ ಸಂಘರ್ಷ ಉಂಟಾಯಿತು. ಬಹಳ ವಿರೋಧದ ನಡುವೆಯೂ 1681ರಲ್ಲಿ ಸಂಭಾಜಿ ಗದ್ದುಗೆಯನ್ನು ಏರಿದರು. ನಂತರ ಮೊಘಲರ ವಿರುದ್ಧ ಸಮರ ಸಾರಿದರು ಹಾಗೂ ಕೆಲವರು ಇದನ್ನು ಮುಸ್ಲಿಂ ಸಮುದಾಯದ ಮೇಲಿನ ದಾಳಿ ಎಂದು ಸಹ ಹೇಳುತ್ತಾರೆ. ನಂತರ ಸಂಭಾಜಿ ಮಹಾರಾಜರು ಔರಂಗಜೇಬನ ವಿರುದ್ಧ ಹೋರಾಟವನ್ನು ಮಾಡಿದರು. ಮೊಘಲ್ ಚಕ್ರವರ್ತಿ ಔರಂಗಜೇಬ ದಕ್ಷಿಣ ಭಾರತವನ್ನು ಸಂಪೂರ್ಣ ವಶಪಡಿಸಿಕೊಳ್ಳಲು ಬಯಸುತ್ತಿದ್ದ, ಆದರೆ ಸಂಭಾಜಿ ಒಬ್ಬರೇ ಅವರ 5 ಲಕ್ಷ ಸೇನೆಗೆ ಸವಾಲಾಗಿದ್ದರು. ಸಂಭಾಜಿ ಇರುವವರೆಗೂ ದಕ್ಷಿಣ ಭಾರತ ನಮ್ಮ ಹಿಡಿತಕ್ಕೆ ಬರುವುದಿಲ್ಲ ಎಂದು ಅರಿತ ಔರಂಗಜೇಬನು ಮೋಸದ ಆಟವನ್ನಾಡಲು ಪ್ರಾರಂಭಿಸಿದನು. ಯುದ್ಧ ಮಾಡಿದರೂ ಸಹ ಸಂಭಾಜಿಯನ್ನು ಗೆಲ್ಲಲು ಇವರ ಕೈಯಲ್ಲಿ ಆಗುವುದಿಲ್ಲ. 1687ರಲ್ಲಿ ಮರಾಠ ಪಡೆ ಮತ್ತು ಮೊಘಲ್ ಪಡೆಗಳ ನಡುವೆ ವಾಯ್ಕದನ ನಡೆಯಿತು. ಇದರಲ್ಲಿ ಮರಾಠ ಪಡೆಗಳು ಗೆದ್ದವು. ಈ ಯುದ್ಧದ ನಂತರ ಮರಾಠ ಮಿಲಿಟರಿ ಬಲವು ಕ್ಷೀಣಿಸಿತ್ತು. ಗಣೋಜಿ ಶಿರ್ಕೆ ಎಂಬುವನು ಮೊಘಲರ ಏಜೆಂಟ್ಗಳಾಗಿ ಕೆಲಸ ನಿರ್ವಹಿಸಿದನು. ಸಂಭಾಜಿಯ ಚಲನವಲನಗಳು ಮತ್ತು ಸಂಭಾಜಿ ಇರುವ ಸ್ಥಳ ಎಲ್ಲವನ್ನೂ ಸಹ ಮೊಘಲರಿಗೆ ತಿಳಿಸಿದನು. ಮೊಘಲರಿಗೆ ಸಂಭಾಜಿಯ ದಿನನಿತ್ಯದ ಚಲನವಲನ ತಿಳಿಯಿತು ಮತ್ತು ಇವರ ಬದಲಾವಣೆಗಳು ಸಹ ತಿಳಿದವು. ನಂತರ ಸಂಗಮೇಶ್ವರದಲ್ಲಿ ಭೀಕರ ಯುದ್ಧ ಏರ್ಪಟ್ಟಿತು. ಈ ಯುದ್ಧದಲ್ಲಿ ಮರಾಠರು ಸೋತರು. ಇದರಲ್ಲಿ ಸಂಭಾಜಿ ತಪ್ಪಿಸಿಕೊಂಡು ಹೋದರು. ನಂತರ ಮೊಘಲರು ಇವರ ಅಡಗತಾಣಗಳನ್ನು ಕಂಡುಹಿಡಿದರು. ನಂತರ 1 ಫೆಬ್ರವರಿ 1681ರಂದು ಸಂಭಾಜಿಯನ್ನು ಬಂಧಿಸಲಾಯಿತು. ಒಂಟೆಯ ಮೇಲೆ ಕೂರಿಸಿ ಮೊಘಲ್ ಶಿಬಿರಗಳ ಮೂಲಕ ಮೆರವಣಿಗೆ ಮಾಡಿದರು, ಅವಮಾನಿಸಿದರು. ನಂತರ ಚಿತ್ರಹಿಂಸೆಯನ್ನು ಸಹ ನೀಡಿದರು. ಕೊನೆಗೆ 11 ಮಾರ್ಚ್ 1689ರಂದು ಭೀಮಾ ನದಿಯ ದಂಡೆಯ ಮೇಲೆ ಸಂಭಾಜಿಯನ್ನು ಶಿರಚ್ಛೇದನ ಮಾಡಲಾಯಿತು. ಸಂಭಾಜಿ ಮಹಾರಾಜರು ಜೀವಂತ ಇದ್ದಾಗ ಶತ್ರುಗಳಿಗೆ ಭಯ, ಸತ್ತ ನಂತರ ಇತಿಹಾಸಕ್ಕೆ ಪ್ರೇರಣೆ. ಅವರು ವೀರನಾಗಿ ಬದುಕಿ ಅಮರನಾಗಿ ಉಳಿದರು. ಜೈ ಭವಾನಿ, ಜೈ ಶಿವಾಜಿ, ಜೈ ಸಂಭಾಜಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. Hold the line! Fire the cannons!